ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಕಂದಹಳ್ಳಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿ ಮೂರ್ತಿಯೊಂದಿಗೆ ಆಷಾಢ ಅಮಾವಾಸ್ಯೆ ವಿಶೇಷೋತ್ಸವ. ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದ ಪುರಾತನ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ದೇವಸ್ಥಾನದಲ್ಲಿ ಇತ್ತೀಚೆಗೆ ನೂತನವಾಗಿ ನಿರ್ಮಿಸಲಾದ ಶ್ರೀ ಮಹದೇಶ್ವರ ಸ್ವಾಮಿಯ ಬೆಳ್ಳಿ ನಾಗಭರಣ ಮೂರ್ತಿಯ ಉತ್ಸವವನ್ನು ಇದೇ ತಿಂಗಳಿಂದ ಪ್ರಾರಂಭಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ದೂರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದರು. ಶಂಕರ ನಾಯಕ ಮತ್ತು ನಾವು ಇಬ್ಬರು ಕೂಡ ಸೇರಿ ಒಂದಷ್ಟು ಎಲೆಗಳ ತಂದು ಅಕ್ಕಿ ಹಾಕಿ ಇಲ್ಲಿ ಅಡಿಗೆಯನ್ನು ಮಾಡಿ BM ಅಮಾವಾಸ್ಯೆ ದಿವಸ ನೀಡ್ಲಿಕ್ಕೆ ಪ್ರಾರಂಭ ಮಾಡೋದು. ಅವತ್ತು ಭಾಗವಹಿಸಿದಂತಹ ಭಕ್ತರ ಒಂದು ಮನಸ್ಸಿನ ಪ್ರಫುಲ್ಲತೆ, ಅವರ ಭಾವ, ಅವರ ಅಭಿಮಾನ ಇವತ್ತಿನ ದಿವಸ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದರೆ ಲಕ್ಷಾಂತರ ಜನ ಭಾಗವಹಿಸಿ ನೂರಾರು ಕ್ವಿಂಟಲ್ ಗಟ್ಟಲೆ ಹಕ್ಕಿ ಬೇಯಿಸುವಂತಹ ಒಂದು ಮಹತ್ತರವಾದಂತಹ ಭೀಮನ ಅಮಾವಾಸ್ಯೆಯ ಕಾರ್ಯಕ್ರಮ ಯಳಂದೂರು ತಾಲೂಕಿನಲ್ಲಿ ಎಲ್ಲೂ ನಡೆಯದೇ ಇರುವಂತಹ ಒಂದು ಕಾರ್ಯಕ್ರಮ ಕಂದಹಳ್ಳಿಯ ಮಹದೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂತ ಒಂದು ಸಂಗತಿ. ಈ ಒಂದು ದೃಷ್ಟಿಯಿಂದ ಇಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ದಾನಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನಗಳ ಅಪೇಕ್ಷೆಯಂತೆ ಮಹದೇಶ್ವರರು ಈಗಾಗಲೇ ಮಳೆಯ ಕೊರತೆ ಜಾಸ್ತಿ ಆಗಿದೆ, ನಾಗಾಭರಣ ಉತ್ಸವ ಆಗಿದೆ. ನಿಮ್ಮೆಲ್ಲರ ಭಕ್ತಿ ಮಹದೇಶ್ವರನಿಗೆ ತಲುಪಿ ಸಕಾಲದಲ್ಲಿ ಅತಿ ಹತ್ತಿರದಲ್ಲೇ ಮಳೆ ಆಗಿ ಜನರು ಸಂತೋಷದಿಂದ ಇರಲಿ, ಅವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನಮ್ಮ ಮಾತುಗಳಿಗೆ ಮಂಗಳವನ್ನು ಮಾಡ್ತಾ ಇದ್ದೇವೆ. ಮಹಾಸ್ವಾಮಿಗಳ ಪಾದಗಳಿಗೆ ಧನ್ಯವಾದಗಳು. ವಿವರವಾದಂತಹ ಈ ಸ್ಥಳ ಮತ್ತು ಮುಂದಿನ ಭವಿಷ್ಯದ ಕುರಿತು ಹಲವು ಮಾಹಿತಿಗಳನ್ನ ಹಂಚಿಕೊಂಡ್ರು. ಮತ್ತೊಮ್ಮೆ ಅವರಿಗೆ ಅವರ ಪಾದಗಳಿಗೆ ಶರಣು. ಹಾಗೂ ಮುಂದಿನ ದಾನಿಗಳು ಇನ್ನು ಪ್ರತಿ ಅಮಾವಾಸ್ಯೆ ಎಂದು ದೇವಸ್ಥಾನದಲ್ಲಿ ವಾಹನ ಪೂಜೆ, ಬೆಳ್ಳಿಯ ಮೂರ್ತಿ, ರಥೋತ್ಸವ, ವಿಶೇಷ ಪೂಜೆಗಳು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇನ್ನು ಈ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಭಕ್ತರು ಹಾಗೂ ದಾನಿಗಳು ಪ್ರತಿ ತಿಂಗಳು ಉದಾರವಾಗಿ ಧನ ಸಹಾಯ ನೀಡುತ್ತಿದ್ದು, ಅವರ ಸಹಕಾರದಿಂದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ದೇವಸ್ಥಾನದ ಸಮಿತಿ ತಿಳಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಕಾರ್ಪುರ ವಿರಕ್ತ ಮಠದ ಸ್ವಾಮೀಜಿ ಶ್ರೀ ಬಸವರಾಜ ಒಡೆಯರ್ ಮಾತನಾಡಿ, ಸುಮಾರು 2 ದಶಕದಿಂದ ದೇವಸ್ಥಾನದ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ಕೈಗೊಳ್ಳಲಾಗಿದ್ದು, ಭಕ್ತರ ಸಹಕಾರದಿಂದ ವಿವಿಧ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿವೆ. ಇತ್ತೀಚೆಗೆ ನಿರ್ಮಿಸಲಾದ ಬೆಳ್ಳಿ ನಾಗಾಭರಣ ಮೂರ್ತಿಯು ದೇವಸ್ಥಾನದ ಧಾರ್ಮಿಕ ವೈಭವವನ್ನ ಮತ್ತಷ್ಟು ಹೆಚ್ಚಿಸಿದ್ದು, ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತರೇ ನಮ್ಮ ಶಕ್ತಿ. ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದ್ದೇವೆ ಎಂದು ತಿಳಿಸಿದರು. ಬೆಳ್ಳಿ ನಾಗಾಭರಣ ಮೂರ್ತಿಯ ನಿರ್ಮಾಣಕ್ಕೆ ಧನ, ಬೆಳ್ಳಿ, ಇತರೆ ಸಹಾಯ ಮಾಡಿದ ಭಕ್ತರಿಗೆ ದೇವಸ್ಥಾನದ ಸಮಿತಿ ಹಾಗೂ ಪದಾಧಿಕಾರಿಗಳಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ವರದಿ ಅನಿಲ್ ಕುಮಾರ್ ಗೂಳಿಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.